ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಅಭಿಮಾನಿ ಎಮ್ ಡಿ ಕನ್ನಡಿಗ ಮಾತಾಡೋದು. ಇವತ್ತೊಂದು ಹೊಸ ವಿಷಯದೊಂದಿಗೆ ಒಂದು ವಿಡಿಯೋನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾಕೆಂದರೆ ಜನರಿಗೆ ಇದು ಯೂಸ್ಫುಲ್ ಅಂತ ಅನಿಸ್ತು. ನಾನು ಮಾಡೋ ಆಲ್ಮೋಸ್ಟ್ ಎಲ್ಲ ವಿಡಿಯೋನೂ ಜನರಿಗೆ ಅನುಕೂಲ ಆಗೋ ರೀತಿಲಿ ಮಾಡಬೇಕು ಅಂತ ನನ್ನ ಒಂದು ಕಾನ್ಸೆಪ್ಟು. ಇದಕ್ಕೆ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಸಹಕಾರ ಹೀಗೆ ಇರಲಿ ಅಂತ ನಾನು ಭಾವಿಸ್ತೀನಿ. ಇವತ್ತೇನು ವಿಷಯ ಅಂತಂದರೆ, ನಮ್ಮ ರಾಜ್ಯ ಸರ್ಕಾರದ ಯೋಜನೆಯಾದಂಥ ಗೃಹಲಕ್ಷ್ಮಿ ಯೋಜನೆ ಯಾರಿಗೆ ಇನ್ನೂ ಬಂದಿಲ್ಲ ಅವ್ರಿಗೆ ಒಂದಷ್ಟು ಏನೇನು ಸಮಸ್ಯೆಗಳು ಇರ್ತವೆ, ಬರದೇ ಇರೋ ಕಾರಣಗಳು, ಅದನ್ನು ಯಾವ ರೀತಿ ಪರಿಹಾರ ಮಾಡ್ಕೊಳ್ಳೋಕ್ಕೆ ಏನೇನು ರೂಟ್ ಇದೆ ಅನ್ನೋದನ್ನು ನಾನು ಒಂದಷ್ಟು ಕೇಸ್ಗಳನ್ನ ಅಟೆಂಡ್ ಮಾಡಿದಾಗ ನನಗೆ ತಿಳಿದಂಥ ಒಂದಷ್ಟು ವಿಚಾರಗಳನ್ನ ನಿಮಗೂ ತಿಳಿಸಿದ್ರೆ ಅವ್ರಿಗೆ ಯಾರಿಗೆ ಇನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅವ್ರಿಗೆ ಯೂಸ್ ಆಗಲಿ, ಉಪಯೋಗ ಆಗಲಿ ಅನ್ನೋ ಹಿತದೃಷ್ಟಿಯಿಂದ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ನೀವು ಕೂಡ ನಿಮ್ಮಲ್ಲಿ ಯಾರಾದರೂ ಈ ಥರ ಸಮಸ್ಯೆ ಇತ್ತು ಅಂದರೆ ಅವ್ರಿಗೂ ಈ ವಿಡಿಯೋನ ಕಳಿಸ್ಕೊಡಿ, ನೋಡಲಿ. ಅವ್ರಿಗೇನು ರೀತಿಯ ಈ ಥರ ಸಮಸ್ಯೆ ಇತ್ತು ಅಂದರೆ ಬಗೆಹರಿಸ್ಕೊಳ್ಳಿ. ಖಂಡಿತ ಒಟ್ಲಿ ಹಣ ಅಂತೂ ಬಂದೇ ಬರುತ್ತೆ, ಅದಂತೂ ಸತ್ಯ. ಮೊದಲನೇದಾಗಿ ಗೃಹಲಕ್ಷ್ಮಿ ಹಣ ಅರ್ಜಿ ಹಾಕಿ ಯಾರಿಗೆ ಬಂದಿಲ್ಲ, ಅರ್ಜಿ ಹಾಕಿದರೆ ಸ್ಟಾರ್ಟಿಂಗ್ ಅರ್ಜಿ ಹಾಕಿ ಯಾರಿಗೆ ಬಂದಿಲ್ಲ, ಅವರು ಯಾಕೆ ಬಂದಿಲ್ಲ ಅನ್ನೋದನ್ನು ಪಾಪ ಇಲ್ಲಿವರೆಗೂ ಒಬ್ರಿಗೆ ಬಂದಿರಲಿಲ್ಲ. ಈಗೇನೋ ಅದು ರೆಡಿ ಮಾಡಿಸ್ತೋ ಬಂತು. ಅದು ಯಾಕೆ ಬಂದಿಲ್ಲ ಅಂದಾಗ ನಾವು ಅರ್ಜಿ ಹಾಕಿದ್ರು, ಅರ್ಜಿ ಹಾಕ್ಬಿಟ್ಟು ನನ್ನ ಹತ್ರ ಬಂದುವಾಗ ಈ ಥರ ಆಗಿದೆ ಅಂತ ಹೇಳಿದಾಗ ನಾವು ಚೆಕ್ ಮಾಡೋದು ಯಾಕೆ ಬಂದಿಲ್ಲ ಅಂತ. ಆವಾಗ ಅವರು ಬರೀ ಅಕ್ಲಾಜ್ಮೆಂಟ್ ಮಾತ್ರ ತಂದಿದ್ರು. ಅರ್ಜಿ ಹಾಕಿದಾಗ ಅಕ್ಲಾಜ್ಮೆಂಟ್ ರಸೀದಿ ಕೊಡ್ತಾರಲ್ಲ, ಅದನ್ನು ಮಾತ್ರ ತಂದಿದ್ದರು. ಆವಾಗ ಇಲ್ಲ, ನನಗೆ ನಿಮ್ಮದು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು ಮೂರನ್ನು ತೊಗೊಂಡು ಬನ್ನಿ ಅಂತ ತರಿಸ್ಕೊಂಡು ನೋಡಿದಾಗ ಮೊದಲು ನಾವು ಚೆಕ್ ಮಾಡಬೇಕಾಗಿರೋದು ಏನು ಅದರಲ್ಲಿ ಆಧಾರ್ ಕಾರ್ಡ್ಲಿ ಏನು ಹೆಸರು ಇರುತ್ತೆ ಅದೇ ರೀತಿ ರೇಷನ್ ಕಾರ್ಡ್ಲಿರಬೇಕು, ರೇಷನ್ ಕಾರ್ಡ್ಲಿ ಏನು ಹೆಸರು ಇರುತ್ತೆ ಅದೇ ರೀತಿ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಇರಬೇಕು. ಏನಕ್ಕೆ ಈ ರೀತಿ ಇರಬೇಕು ಅಂತಂದರೆ, ಈಗ ಎಲ್ಲ DBT ಮೂಲಕ ಹಣ ಸಂದಾಯವಾಗೋದ್ರಿಂದ ಎಲ್ಲ ಕರೆಕ್ಟಾಗಿರಬೇಕು. ಉದಾಹರಣೆಗೆ ಏನು ಅಂತಂದರೆ, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನನಗೆ ಬಂದಿದ್ದ ಅಂಥ ಕೇಸಲ್ಲಿ ಹೇಳ್ತೀನಿ. ಅವರು ಅರ್ಜಿ ಹಾಕಿದ್ದಾರೆ, ಅರ್ಜಿ ಹಾಕ್ಬಿಟ್ಟು ಇಷ್ಟು ದಿನ ಆದರೂ ದುಡ್ಡು ಬಂದಿರಲಿಲ್ಲ. ಆಮೇಲೆ ಬಂದು ಹೇಳಿದ್ರು ಹಿಂಗಾಗಿದೆ ಅಂತ. ನಾನು ಅವ್ರದ್ದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇಸ್ಕೊಂಡು ನೋಡಿದೆ, ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಇಸ್ಕೊಂಡು ನೋಡಿದೆ. ಆವಾಗ ಇಸ್ಕೊಂಡು ನೋಡಿಬಿಟ್ಟು ಇವ್ರದ್ದು ರೇಷನ್ ಕಾರ್ಡಲ್ಲಿ ಚಿಕ್ಕ ತಾಯಮ್ಮ ಅಂತ ಕಂಟಿನ್ಯೂಸ್ ಆಗಿದೆ. ಚಿಕ್ಕ ತಾಯಮ್ಮ ಅಂದ್ಬಿಟ್ಟು ಕಂಟಿನ್ಯೂಸ್ ಆಗಿದೆ, ಮಧ್ಯೆ ಎಲ್ಲೂ ಸ್ಪೇಸ್ ಇಲ್ಲ. ನಿಮಗೆ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಆಧಾರ್ ಕಾರ್ಡಲ್ಲಿ ಚಿಕ್ಕ ತಾಯಮ್ಮ ಅಂತ ಕಂಟಿನ್ಯೂಸ್ ಆಗಿದೆ, ಎಲ್ಲೂ ಮಧ್ಯೆ ಸ್ಪೇಸ್ ಇಲ್ಲ. ಆದರೆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಮಾತ್ರ ಚಿಕ್ಕ ತಾಯಮ್ಮ ಅಂದರೆ ಚಿಕ್ಕ ಆದಮೇಲೆ ಸ್ಪೇಸ್ ಕೊಟ್ಬಿಟ್ಟು ತಾಯಮ್ಮ ಅಂತ ಹಾಕಿದರು. ಆವಾಗ ನಾನು ಹೇಳಿದೆ, ನಿಮಗೆ ಹಣ ಬರೆದಿರೋಕ್ಕೆ ಕಾರಣ ಇದು ಒಂದು, ಮೊದಲು ಇದನ್ನು ಕರೆಕ್ಟ್ ಮಾಡಿಸಿ. ಕರೆಕ್ಟ್ ಹೆಂಗೆ ಮಾಡಿಸೋದು, ಬನ್ನಿ ಬ್ಯಾಂಕ್ ಹೋಗೋಣ ಅಂದ್ಬಿಟ್ಟು ಬ್ಯಾಂಕಲ್ಲಿ ಇವ್ರದ್ದು ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ಒಂದು ಫೋಟೋ ತಗೊಂಡು ಮತ್ತು ಬ್ಯಾಂಕ್ ಪಾಸ್ಬುಕ್ ತಗೊಂಡು ಅವ್ರದ್ದು ಯಾವ ಬ್ರಾಂಚಲ್ಲಿ ಅಕೌಂಟ್ ಇರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ಸಿಬ್ಬಂದಿಗಳಿಗೆ ಹೇಳಿದಾಗ ಅವರೆಲ್ಲನೂ ಜನರಲ್ಲಾಗಿ ಥಿಂಕ್ ಮಾಡ್ತಾರೆ ಬ್ಯಾಂಕ್ ಸಿಬ್ಬಂದಿಗಳು. ನಾವು ಸ್ವಲ್ಪ ಡೀಟೇಲಾಗಿ ಹೇಳ್ಬೇಕು ಅವ್ರಿಗೆ, ನೋಡಿ ಸರ್, ನಂದು ರೇಷನ್ ಕಾರ್ಡ್ಲಿ ಈ ರೀತಿ ಇದೆ ಹೆಸರು, ಆಧಾರ್ ಕಾರ್ಡಲ್ಲಿ ಈ ರೀತಿ ಇದೆ, ಮಧ್ಯೆ ಎಲ್ಲೂ ಸ್ಪೇಸ್ ಇಲ್ಲ, ಚಿಕ್ಕ ತಾಯಮ್ಮ ಅಂತ ಕಂಟಿನ್ಯೂಸ್ ಆಗಿದೆ ಎರಡರಲ್ಲೂ
ಆದರೆ ನಿಮ್ಮ ಬ್ಯಾಂಕ್ನ ಖಾತೆ ಪಾಸ್ಬುಕ್ಕಲ್ಲಿ ಮಾತ್ರ ಚಿಕ್ಕ ಸ್ಪೇಸ್ ಆದಮೇಲೆ ತಾಯಿ ಮಾತ್ರ ಮಧ್ಯ ಸ್ಪೇಸ್ ಇದೆ ಸರ್, ಹಾಗಾಗಿ ನನಗಿದನ್ನು ಕರೆಕ್ಟ್ ಮಾಡಿಕೊಡಿ ಸರ್ ಅಂತ ಹೇಳಿದಾಗ ಅವರು ಒಂದು ಅರ್ಜಿ ಬರ್ಕೊಡಿ ಅಂತ ಹೇಳ್ತಾರೆ. ಆವಾಗ ಇದ್ರ ಸಂಬಂಧಿತವಾಗಿ ನಾವು ಒಂದು ಅರ್ಜಿನ ಬರೀಬೇಕಾಗುತ್ತೆ. ಅಂದರೆ ಬ್ರಾಂಚ್ ಮ್ಯಾನೇಜರ್ಗೆ ಹಾಕ್ಬಿಟ್ಟು ಅಕೌಂಟ್ ಹೋಲ್ಡ್ರು ಮತ್ತು ಅವ್ರ ಹೆಸರು, ಅಕೌಂಟ್ ನಂಬರ್ ಹಾಕ್ಬಿಟ್ಟು ವಿಷಯ ನನಗೆ ಈ ರೀತಿ ಮೂಲ ದಾಖಲೆಗಳಲ್ಲಿ ಅಂದರೆ ರೇಷನ್ ಕಾರ್ಡು, ಆಧಾರ್ ಕಾರ್ಡಲ್ಲಿ ಈ ರೀತಿ ಚಿಕ್ಕ ತಾಯಮ್ಮ ಅಂತ ಕಂಟಿನ್ಯೂಸ್ ಆಗಿದೆ. ಆದರೆ ನಮ್ಮ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಮಾತ್ರ ಮಧ್ಯ ಸ್ಪೇಸ್ ಇದೆ, ಚಿಕ್ಕ ಆದಮೇಲೆ ಮಧ್ಯ ಸ್ಪೇಸ್ ಬಿಟ್ಟು ತಾಯಮ್ಮ ಎಂಬುದಾಗಿ ಇದೆ. ಹಾಗಾಗಿ ಇದನ್ನು ಮಧ್ಯ ಇರುವ ಈ ಸ್ಪೇಸನ್ನು ತೆಗೆದು ಚಿಕ್ಕ ತಾಯಮ್ಮ ಅಂತೂ ಕಂಟಿನ್ಯೂಸ್ ಆಗಿ ಮಾಡಿಕೊಡಿ ಅಂತ ಒಂದು ಅರ್ಜಿ ಬರ್ಕೊಟ್ರೆ ಅವರು ಅದನ್ನು ಅರ್ಜಿ ರಿಸೀವ್ ಮಾಡ್ಕೊಂಡು ಒಂದು ವಾರ ಟೈಮಿಂಗ್ಸ್ ಏನೋ ತಗೊಂಡು ಆ ರೀತಿ ಕರೆಕ್ಟ್ ಮಾಡಿಕೊಡ್ತಾರೆ. ಅದು ಮೊದಲನೇ ಸ್ಟೆಪ್ಪು ಮುಗೀತು. ಕೆಲವ್ರಿಗೆ ಈ ರೀತಿ ಸಮಸ್ಯೆ ಆಗಿರುತ್ತೆ, ನೀವು ಚೆಕ್ ಮಾಡ್ಕೋಬೇಕು. ಇನ್ನು ಎರಡನೇದು ಯಾವ ರೀತಿಯಾಗಿರುತ್ತೆ ಅಂತಂದರೆ KYC ಮಾಡಿಸಿರೋದಿಲ್ಲ. ಆವಾಗ ಇವ್ರಿಗೂ ಕೂಡ ಅದನ್ನೇ ಹೇಳಿದೆ, ನೀವು KYC ಮಾಡಿಸ್ಬಿಡಿ, KYC ಮಾಡಿಸ್ಬಿಡಿ ಅಂತ. ಆಯ್ತು ಅಂದ್ಬಿಟ್ಟು KYCನೂ ಮಾಡಿಸಿದ್ರು. ಅದಾದಮೇಲೆ KYC ಆಯಿತು. KYC ಆದರೂ ಕೂಡ ಇನ್ನೇನು ಬ್ಯಾಂಕ್ ರೆಡಿ ಮಾಡಿಸ್ತು, KYC ಮಾಡಿಸ್ತು, ಹಂಗಾದ್ರೂ ಬರಲಿಲ್ಲ. ಕೊನೆಗೆ ಇದೇನಪ್ಪ ಬರ್ತಾಯಿಲ್ಲ ಅಂತ ಪುನಃ ಚೆಕ್ ಮಾಡಿದಾಗ ಇನ್ನೊಂದು ನಮಗೆ ಗೊತ್ತಾಯಿತು ಸಮಸ್ಯೆ. ಬ್ಯಾಂಕ್ನಿಂದ NPCI ಅಂತ ಒಂದು ಮ್ಯಾಪಿಂಗ್ ಮಾಡ್ತಾರೆ. ಅಂದರೆ ನಿಮ್ಮ ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟು ಎರಡಕ್ಕೂ NPCI ಅಂತ ಒಂದು ಮ್ಯಾಪಿಂಗ್. ಅಂದರೆ ಅದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅದನ್ನು NPCI ಅಂತ ಹೇಳ್ತಾರೆ. NPCI ಅಂದರೆ ಈಗ ಎಲ್ಲರೂ ಮಾಡಿಸ್ಲೇಬೇಕು. ಈಗ ಯಾರಿಗೂ ಪೋಸ್ಟ್ ಆಫೀಸಲ್ಲಿ ದುಡ್ಡು ಬರ್ತಾಯಿಲ್ಲ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅವ್ರಿಗೆ ಯಾರಿಗೂ ಬರ್ತಾಯಿಲ್ಲ, ಅವ್ರಿಗೂ ಒಂದು NPCIದು ಒಂದು ಸಮಸ್ಯೆ ಇರುತ್ತೆ. ಈ ರೀತಿ NPCI ಆಗಲಿಲ್ಲ ಅಂತಂದರೆ ಬ್ಯಾಂಕಲ್ಲಿ ಅವ್ರಿಗೆ ದುಡ್ಡು ಬರೋದು ಸ್ಟಾಪ್ ಆಗಿಬಿಟ್ಟಿರುತ್ತೆ. ಅದೇ ರೀತಿ ನಾವು ಗೃಹಲಕ್ಷ್ಮಿಗೂ ಮಾಡಿಸ್ಬೇಕು, ಅದನ್ನು ಮಾಡಿಸ್ಬೇಕು. ಇದು ಎರಡನೇದು, NPCI ಮಾಡಿಸ್ಬೇಕು. ಅದಾದ ನಂತರ ಪುನಃ ಟೈಮ್ ಕೊಟ್ಟ ಮೇಲೆ ಹಾಗಾದರೂ ದುಡ್ಡು ಬರಲೇ ಇಲ್ಲ. 4 ತಿಂಗಳಾಗೋಯ್ತು. ಇದೇನು 4 ತಿಂಗಳಾದರೂ ಬರಲಿಲ್ಲ. ಪುನಃ ಸ್ಟೇಟಸ್ ಚೆಕ್ ಮಾಡಿಸ್ತು. ಆವಾಗ ನಮ್ಮ CDP ಆಫೀಸ್ಗೆ ಹೋದಾಗ ಅಲ್ಲಿ CDP ಆಫೀಸ್ ಅಂದರೆ ನಿಮ್ಮ ತಾಲೂಕು ವ್ಯಾಪ್ತಿ ಏನು ಬರುತ್ತೆ, ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಇರುತ್ತೆ. ಅಲ್ಲೋಗಿ ಈ ರೀತಿ ಅವ್ರಿಗೆ ಮನವರಿಕೆ ಮಾಡಿದಾಗ ಪುನಃ ಅಲ್ಲಿ ಏನೋ ಹೊಸದಾಗಿ ಅಪ್ಡೇಟ್ ಮಾಡಿಸ್ತಾರೆ. ಅಪ್ಡೇಟ್ ಮಾಡಿದಾಗ ಒಂದಿಷ್ಟು ಸಮಯ ತಗೊಂಡು ಆಮೇಲೆ ಅವರು ಮಾಹಿತಿನ ನಮಗೆ ಹೇಳ್ತಾರೆ. ಅಂದರೆ ಯಾರ ಮೂಲಕ, ನಿಮ್ಮ ಆಶಾ ಕಾರ್ಯಕರ್ತೆ, ಅಂಗನವಾಡಿ ಟೀಚರ್ಸು ಅವ್ರ ಕಡೆಯಿಂದ ಹೇಳಿ ಕಳಿಸ್ತಾರೆ. ಆದರೆ ಇವರು ಅಷ್ಟೊಂದು ರಿಸ್ಕ್ ತಗೊಳ್ಳೋದಿಲ್ಲ ನಾವು ನೋಡಿದ ಮಟ್ಟಿಗೆ. ನಾವು ಅದನ್ನು ಫಾಲೋಅಪ್ ಮಾಡಿದಾಗ ನೆಕ್ಸ್ಟು ಪ್ರೊಸೀಜರ್ ಏನಾಯಿತು, ಪುನಃ ನಾವು ಹತ್ತಿರದ ಗ್ರಾಮವನ್ನು, ಕರ್ನಾಟಕವನ್ನು ಅಲ್ಲಿ ಚೆಕ್ ಮಾಡಿಸಿದಾಗ ಪುನಃ KYC ಮಾಡಿಸಿ ಅಂತ ತೋರಿಸ್ತಾಯಿತ್ತು. ಆವಾಗ ಮತ್ತೆ ಇನ್ನೊಂದು ಸರಿ KYC, ಯಾಕಂದರೆ ಅಲ್ಲೆಲ್ಲ ಅಪ್ಡೇಟ್ ಆಗಿದ್ಮೇಲೆ ಪುನಃ KYC ಮಾಡಿಸಿ ಅಂತ ಹೇಳಿದ್ರಲ್ಲ, ಪುನಃ KYC ಮಾಡಿಸಿದ್ಮೇಲೆ ಆಮೇಲೆ ಪುನಃ CDP ಆಫೀಸ್ಗೆ ಹೋಗಿ ಚೆಕ್ ಮಾಡಿಸಿದಾಗ ನಿಮ್ಮದು ಇವಾಗ DBT ಪ್ರೊಸೆಸಿಂಗ್ ಇದೆ ಸರ್ ಅಂತ ಹೇಳಿದಾಗ ನೆಕ್ಸ್ಟು DBT ಪ್ರೋಸೆಸ್ ಆದಮೇಲೆ KYC ಆದಮೇಲೆ ಹಣ ಒಟ್ಟಿಗೆ 14,000 ಬಂತು. ಸೊ ಇಷ್ಟು ಕಾರಣಗಳಿಂದಾಗಿ ನಿಮಗೆ ಹಣ ಬರದೇ ಇರಬಹುದು. ಮೊದಲನೇದು KYC ಮಾಡಿಸ್ತಾ ಇರೋದು, ಎರಡನೇದು ನಿಮ್ಮ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು ಅಲ್ಲೇನಾರ ಹೆಸರು ಅಂತಂದರೆ ಹೆಸರೇ ತಪ್ಪು ಮಾಡ್ಬೇಕಂತೇನಿಲ್ಲ. ಮಧ್ಯೆ ಒಂದು ಸ್ಪೇಸ್ ಮಿಸ್ ಆದರೂ ಅಥವಾ ಒಂದು ಡಾಟ್ ಮಿಸ್ ಆದ್ರೂ ಅದು ಮಿಸ್ಟೇಕೆ. ಯಾಕೆಂದರೆ DBT ಮೂಲಕ ಹಣ ಸಂದಾಯವಾಗಿರೋದ್ರಿಂದ ಇದೆಲ್ಲ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಮೂರನೇದು NPCI ಅಂತ ಬ್ಯಾಂಕಿಂದ ಮ್ಯಾಪಿಂಗ್ ಮಾಡಿಸ್ಬೇಕು.
ಇಷ್ಟು ಕರೆಕ್ಟಾಗಿ ಆಗಿತ್ತಂದರೆ ನಾನು ಹೇಳಿದ್ನಲ್ಲ ಅಷ್ಟು ತಿಂಗಳ ಅಮೌಂಟು ಒಟ್ಟಿಗೆ 14,000 ಈಗ 7ನೇ ಕಂತಿಗೆ ಈಗ ಕಳೆದ ವಾರ ಬಂತು. ಹಾಗಾಗಿ ಈ ರೀತಿ ಸಮಸ್ಯೆಗಳು ಇನ್ನೂ ಎಷ್ಟೋ ಜನಕ್ಕೆ ಆಗಿರುತ್ತೆ. ಅವ್ರಿಗೂ ಇದು ಯೂಸ್ ಆಗಲಿ, ಈ ಮಾಹಿತಿಯಿಂದ ಅವ್ರಿಗೇನಾದ್ರು ಒಂಚೂರು ವಿಚಾರ ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದೆ. ಮತ್ತು ಇನ್ನೊಂದು ವಿಷಯ ಏನು ಹೇಳೋದಾದರೆ, ಈಗ ಮನೆ ಯಜಮಾನಿ ಯಾರಿರ್ತಾರೆ ಅವರು ತೀರೋಗ್ಬಿಟ್ಟಿರ್ತಾರೆ. ಆ ತೀರೋಗ್ಬಿಟ್ಟಾಗ ಅವಾಗಿದ್ರೂ ಕೂಡ ಬರಲ್ಲ. ಇನ್ನು ಸೊಸೆದು ಅಥವಾ ಮಗಳು ಯಾರು ಇನ್ಯಾರು ಇರ್ತಾರೆ ಅವ್ರಿಗೆ ಆಟೋಮೆಟಿಕ್ಕಾಗಿ ಅರ್ಜಿ ತಗೊಳ್ಳಲ್ಲ. ಅಂದರೆ ನಾವು ಮತ್ತೆ ಅದಕ್ಕೊಂದು ಪ್ರೊಸೀಜರ್ ಏನಿದೆ ಅಂತಂದರೆ, ನಮ್ಮದು ಯಾರು ತೀರೋಗಿರ್ತಾರೆ ಅವ್ರದ್ದು ಡೆತ್ ಸರ್ಟಿಫಿಕೇಟು, ಮತ್ತು ಯಾರ ಯಜಮಾನಿಗೆ ಪುನಃ ಅದನ್ನು ಹಣ ಹಾಕ್ಸ್ಬೇಕು ಅವ್ರದ್ದು ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ಅವ್ರದ್ದು ಫೋಟೋನ ತಗೊಂಡೋಗಿ ಹತ್ತಿರದ CDP ಆಫೀಸಲ್ಲಿ ಡಿಲೀಟ್ ಅಲ್ಲೇ ಮಾಡಿಸ್ಬಿಟ್ಟು ಹೊಸ್ದಾಗಿ ಇವ್ರ ಹೆಸರಿಗೆ ನಾಮಿನೇಷನ್ ಮಾಡಿ ಅಂದರೆ ಅವ್ರಿಗೂ ಇಂತಿಷ್ಟು ಟೈಮ್ ಅಂತ ತಗೊಂಡು ಯಾರು ತೀರೋಗಿರ್ತಾರೆ ಅವ್ರ ಹೆಸರನ್ನ ಡಿಲೀಟ್ ಮಾಡಿ ಮತ್ತು ಯಾರ ಹೆಸರನ್ನ ಯಜಮಾನಿಯಾಗಿ ಕೂರಿಸ್ಬೇಕು ಆ ಹೆಸರನ್ನ ಅಪ್ಡೇಟ್ ಮಾಡಿ ಕೊಡ್ತಾರೆ. ಇದನ್ನು ಕೂಡ ಇದು ತೀರೋಗಿರೋರಿಗೆ, ಯಜಮಾನಿ ಯಾರು ತೀರೋಗಿರ್ತಾರೆ ಅವ್ರಿಗೆ. ಅದಾದ ನಂತರ ಕೂಡ ಅರ್ಜಿ ಹಾಕ್ಬೋದು. ಯಾರ ಹೆಸರಿಗೆ ಹೊಸ್ದಾಗಿ ಯಜಮಾನಿ ಮಾಡ್ಕೊತೀರ ಅವ್ರಿಗೆ ಹೊಸ್ದಾಗಿ ಗೃಹಲಕ್ಷ್ಮಿಗೆ ಅರ್ಜಿ ಹಾಕ್ಬೋದು. ಆದರೆ ಅರ್ಜಿ ಹಾಕಿ ಯಾರಿಗೆ ಇಲ್ಲಿವರೆಗೂ ಹಣ ಬಂದಿಲ್ಲ ಅವ್ರಿಗೆ ನಾನು ಹೇಳಿದ್ನಲ್ಲ, ಇಷ್ಟು ಕಾರಣಗಳಿಂದ ಬಂದಿರೋದಿಲ್ಲ. ಹಾಗೆ ನಿಮ್ಮದೇನಾರು ಆ ರೀತಿ ಇತ್ತು ಅಂತಂದರೆ ನಿಮ್ಮ ಅಕ್ಕಪಕ್ಕ ನಿಮ್ಗೆ ಯಾರು ಓದಿರ್ತಾರೆ ಅಥವಾ ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರ್ಗಳು ಅಥವಾ ಗ್ರಾಮವನ್ನು, ಕರ್ನಾಟಕವನ್ನು ಅವರನ್ನು ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಪಾಪ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರೋರಂತ ಖಂಡಿತ ಹೇಳ್ಕೊಡ್ತಾರೆ. ಹಾಗಾಗಿ ನೀವು ಕೂಡ ಈ ರೀತಿ ಕಾರಣಗಳಿಂದ ನಿಮ್ಗೆ ಏನಾದ್ರು ಬಂದಿಲ್ಲ ಅಂದರೆ ಈ ರೀತಿ ತಿಳ್ಕೊಂಡು ಸಮಸ್ಯೆನ ಬಗೆಹರಿಸ್ಕೊಂಡು ಗೃಹಲಕ್ಷ್ಮಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ಮತ್ತು ಇನ್ನೇನು ಅಂತಂದರೆ, ಈ ರೀತಿ ನಿಮ್ಮ ಕುಟುಂಬದಲ್ಲೂ ಆಗಿರ್ಬೋದು, ನಿಮ್ಮ ಗ್ರಾಮದಲ್ಲೂ ಆಗ್ಬೋದು, ನಿಮ್ಮ ನೆಂಟರಲ್ಲ ಇಷ್ಟರಲ್ಲಾಗ್ಬೋದು, ನಿಮ್ಮ ಸ್ನೇಹಿತರಲ್ಲೂ ಆಗಿರ್ಬೋದು, ಅವ್ರಿಗೂ ಈ ವಿಡಿಯೋನ ಕಳಿಸ್ಕೊಟ್ರೆ ಅವರು ಪಾಪ ಇದರಿಂದ ಏನಾದ್ರು ಆ ರೀತಿ ಸಮಸ್ಯೆಗಳಾಗಿತ್ತು ಅಂದರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಿಮಗೆ ನಮಸ್ಕಾರ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.